34 ದಿನ ಜೈಲು. ಈಗ ಪತ್ನಿಗೆ ಮತ್ತೊಂದು ಮ್ಯಾರೇಜ್. ಪೊಲೀಸ್ ದರ್ಪದಿಂದ ಪ್ರೇಮ ವಿವಾಹಕ್ಕೆ ಅಡ್ಡಿ. 34 ದಿನ ಜೈಲು. ಈಗ ಪತ್ನಿಗೆ ಮತ್ತೊಂದು ಮ್ಯಾರೇಜ್. ಪೊಲೀಸ್ ದರ್ಪದಿಂದ ಪ್ರೇಮ ವಿವಾಹಕ್ಕೆ ಅಡ್ಡಿ. ತಂಗಿಯ ಸಂಸಾರ ಒಡೆಯಲು ಪೊಲೀಸ್ ಸ್ಕೆಚ್. ಪ್ರೀತಿಸಿ ಮದುವೆಯಾದ ದಂಪತಿಗೆ ಜೀವ ಭಯ. ಪತ್ನಿಯನ್ನ ಮನೆಯಲ್ಲಿಟ್ಟು ಬಲವಂತದ ಮದುವೆಗೆ ಪ್ಲಾನ್. ಪತಿ ವಿರುದ್ಧ ರೇಪ್ ಅಪಹರಣದ ಸುಳ್ಳು ಕೇಸ್ ದಾಖಲು. 34 ದಿನ ಜೈಲು ಪಾಲಾದ ಪತಿ ವೆಂಕಟೇಶ್ ರಾಥೋಡ್. ಠಾಣೆ ಎದುರೇ ಜಾತಿ ನಿಂದನೆ ದಬ್ಬಾಳಿಕೆ ಮಾಡಿರುವ ಆರೋಪ. ಸುಟ್ಟಾಕ್ತೀವಿ, ಕೊಲೆ ಮಾಡ್ತೀವಿ ಅಂತ ಬೆದರಿಕೆ. ರಾತ್ರೋರಾತ್ರಿ ಐಬಿಯಿಂದ ದಂಪತಿಯನ್ನ ಅಪಹರಣ. ಮದುವೆಯಾಗಿದೆ ಅಂತ ಕೋರ್ಟ್ನಲ್ಲಿ ಒಪ್ಪಿಕೊಂಡಿದ್ದ ಮಂಜುಳಾ. ಪತಿಯನ್ನ ಬಿಟ್ಟು ಬೇರೆ ಮದುವೆಗೆ ಪೋಷಕರು ಒತ್ತಾಯ ಮಾಡಿದ್ರು. ಮದುವೆಯಾದ ಜೋಡಿಯನ್ನ ದೂರ ಮಾಡಲು ಪೊಲೀಸ್ ಪ್ಲಾನ್. ನನ್ನ ಪತ್ನಿಯನ್ನ ಉಳಿಸಿ ಅಂತ ಫ್ರೀಡಂ ಟಿವಿಗೆ ವೆಂಕಟೇಶ್ವರ್ ಮನವಿ ಮಾಡಿಕೊಂಡಿದ್ದಾರೆ. 34 ದಿನ ಜೈಲು. ಈಗ ಪತ್ನಿಗೆ ಮತ್ತೊಂದು ಮ್ಯಾರೇಜ್ ಮಾಡ್ಲಿಕ್ಕೆ ಮುಂದಾಗಿದ್ರಂತೆ. ಪೊಲೀಸ್ ದರ್ಪದಿಂದ ಪ್ರೇಮ ವಿವಾಹಕ್ಕೆ ನೋಡಿ ಯಾವ ರೀತಿ ಅಡ್ಡಿಯನ್ನ ಪಡಿಸಿದ್ದಾರೆ ಅಂತ. ಇನ್ನು ಠಾಣೆ ಎದುರು ಜಾತಿ ನಿಂದನೆ ದಬ್ಬಾಳಿಕೆ ಮಾಡಿರುವ ಆರೋಪ ಕೂಡ ಮಾಡಿದ್ರು. 34 ದಿನ ಜೈಲಲ್ಲಿ ಇರಬೇಕಾಯ್ತು ವೆಂಕಟೇಶ್ ರಾಥೋಡ್. ಈಗ ಮನವಿ ಮಾಡ್ಕೊತಾ ಇದ್ದಾರೆ, ನನ್ನ ಪತ್ನಿಯನ್ನ ಉಳಿಸ್ಕೊಡಿ ಅಂತ. ಲವ್ ಮ್ಯಾರೇಜ್ ಆಗಿದ್ರು, ಮದುವೆ ಕೂಡ ಆಗಿತ್ತಂತೆ. ಕೋರ್ಟ್ನಲ್ಲಿ ಕೂಡ ಮಂಜುಳಾ ಒಪ್ಕೊಂಡಿದ್ರಂತೆ. ನಮಗೆ ಮದುವೆ ಆಗಿದೆ ಅಂತ ಒಪ್ಕೊಂಡಿದ್ರಂತೆ. ಪತಿಯನ್ನ ಬಿಟ್ಟು ಬೇರೆ ಮದುವೆ ಆಗಬೇಕು, ನೀನು ಆತನನ್ನ ಬಿಟ್ಟು ಬರಬೇಕು, ಆತನ ಜೊತೆ ನೀನು ಸಹಬಾಳ್ವೆಯಿಂದ ಇರಬಾರ್ದು, ಬಾಳ್ವೆ ಮಾಡಬಾರ್ದು ಅಂತ ಪೋಷಕರು ಒತ್ತಾಯ ಮಾಡಿ ಬೇರೆ ಮದುವೆ ಮಾಡಲಿಕ್ಕೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರಂತೆ. ಈ ಒಂದು ಡ್ರಾಮಾ ಏನಿದೆ, ಈ ಡ್ರಾಮಾದಲ್ಲಿ ಪೊಲೀಸ್ ಕೈವಾಡ ಕೂಡ ಇದೆಯಂತೆ. ಪೊಲೀಸರೇ ಪ್ಲಾನ್ ಮಾಡಿದ್ರಂತೆ. ಮದುವೆಯಾದ ಜೋಡಿಯನ್ನ ದೂರ ಮಾಡಲಿಕ್ಕೆ ಪೊಲೀಸ್ ಪ್ಲಾನ್ ಮಾಡಿದ್ರಂತೆ. ನೀವು ಪೊಲೀಸ್ ಏನು ಕೆಲಸ ಮಾಡ್ತಿದ್ದೀರಾ ಅಂತ ಕ್ಲಾರಿಟಿ ಕೊಡಬೇಕು. ಯಾಕೆಂತಂದ್ರೆ ಪೊಲೀಸ್ ಇಲಾಖೆಯಲ್ಲಿ ಕೆಲವೊಂದಿಷ್ಟು ನಿಯಮಗಳಿರುತ್ತೆ, ಅವರದ್ದೇ ಆದಂತಹ ಕಾರ್ಯವೈಖರಿಗಳಿರುತ್ತೆ. ಯಾರಿಗಾದ್ರೂ ಸಮಸ್ಯೆ ಆಗ್ತಾ ಇದೆ, ಏನಾದರೂ ಒಂದು ನ್ಯಾಯ ಬೇಕು ಅಂತಂದರೆ ಡೈರೆಕ್ಟ್ ನ್ಯಾಯಾಲಯಕ್ಕೆ ಯಾರೂ ಹೋಗಲ್ಲ. ಮೊದಲಿಗೆ ಪೊಲೀಸ್ ಠಾಣೆಗೆ ಬರ್ತಾರೆ, ಕಂಪ್ಲೇಂಟ್ ಕೊಡ್ತಾರೆ. ಈಗ ಅವ್ರೇನಾದರೂ ಅಪ್ರಾಪ್ತರಾಗಿದ್ದರೆ ನೀವು ಹೋಗಿ ಕಂಪ್ಲೇಂಟ್ ದಾಖಲು ಮಾಡಿಕೊಂಡು ಈ ರೀತಿಯಾಗಿ ಮಾಡೋದು ತಪ್ಪು ಅಂತ ಫೋಕ್ಸೋ ಕೇಸ್ ಆಗಿರ್ಬೋದು, ಏನಾದರೂ ಪ್ರಕರಣಗಳು ದಾಖಲು ಮಾಡಿಕೊಂಡು ನೀವು ಜೈಲಿಗೆ ಕಳಿಸಿದ್ರೆ ಓಕೆ. ಆದರೆ ಇಬ್ಬರು ಪ್ರೀತಿಸಿ ಮದುವೆ ಆಗಿದ್ದಾರೆ. ಪ್ರೀತಿ ಮಾಡೋದು ತಪ್ಪು ಅಂತ ಯಾವ ಕಾನೂನಲ್ಲೂ ಕೂಡ ಉಲ್ಲೇಖ ಆಗಿಲ್ಲ. ಅಂಥದ್ರಲ್ಲಿ ಹೆಂಗೆ ನೀವು ಈ ರೀತಿಯಾಗಿ ಕ್ರಮವನ್ನು ಜರುಗಿಸ್ತೀರಾ? 34 ದಿನ ಜೈಲಲ್ಲಿ ಇರಿಸಿದ್ರಿ ಅಂದರೆ ಹೆಂಗೆ ಸಾಧ್ಯ? 34 ದಿನ ವೆಂಕಟೇಶ್ ರಾಥೋಡ್ ಜೈಲಿನಲ್ಲಿ ಅಲ್ಲೇ ಇದ್ರಂತೆ. ಅದಾದ ನಂತರ ಏನು ಅವ್ರು ಮದುವೆ ಆಗಿದ್ರಲ್ಲ ಮಂಜುಳಾ ಎಂಬ ಹೆಣ್ಣು ಮಗಳೇನಿದ್ದಾಳೆ, ಆಕೆ ಕೋರ್ಟ್ನಲ್ಲೂ ಕೂಡ ಒಪ್ಕೊಂಡಿದ್ಲಂತೆ. ನನಗೆ ಮದುವೆ ಆಗಿದೆ, ವೆಂಕಟೇಶ್ ರಾಥೋಡ್ ಅಂತ ಏನಿದ್ದಾರೆ ಅವರ ಜೊತೆ ನನ್ನ ಮದುವೆ ಆಗಿದೆ ಅಂತ ಒಪ್ಕೊಂಡಿದ್ರು ಕೂಡ ಬೇರೊಂದು ಮದುವೆಯನ್ನ ಮಾಡಿಸ್ಲಿಕ್ಕೆ ಸ್ಕೆಚ್ ಹಾಕಿದ್ರಂತೆ ಪೋಷಕರಿಗೆ ಸಾಥ್ ಕೊಟ್ಟಿದ್ದು ಯಾರು ಅಂತಂದ್ರೆ ಪೊಲೀಸಪ್ಪ.